ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಯಾವ ರೀತಿ ಬರುತ್ತೆ, ಹೇಗೆ ಬರುತ್ತೆ ಅಂತ ತಪ್ಪದೆ ನೋಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ಯಾವ ರೀತಿ ಇದೆ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಈ ರೀತಿ ವಿಡಿಯೋನ ಹಾಕಬೇಡಿ ಅಂತ ಒಂದಷ್ಟು ಜನ ಕೂಡ ಹೇಳಿದರು. ಈ ರೀತಿ ವಿಡಿಯೋಸ್ನ ಯಾಕೆ ಹಾಕ್ತಾ ಇದ್ದೀವಿ ಅಂತ ಅಂದರೆ ಏನಾಯ್ತು ಅಂದರೆ AI ಕಾರ್ಟೂನ್ ಚಾನಲ್ಸ್ನ ಎಲ್ಲ ಬಂದ್ ಮಾಡ್ತೀವಿ, ಬ್ಯಾನ್ ಮಾಡ್ತೀವಿ ಅಂತ ಜುಲೈ 15ರಿಂದ ಅಂತ ಹೇಳಿ ವಿಡಿಯೋಸ್ ಎಲ್ಲ ಟೆಕ್ ಕನ್ನಡ ಚಾನಲ್ದವರು ಎಲ್ಲ ಮಾಡ್ತಾಯಿದ್ರು. ಅದನ್ನ ನೋಡಿ ನಮಗೂ ಭಯ ಆಯಿತು. ಸೊ ಹಾಗಾಗಿ ನಾವು ಈ ರೀತಿ ವಿಡಿಯೋಸ್ನ ಮಾಡಿದ್ರೆ ಇದು ನಮ್ಮ ವಿಡಿಯೋನೇ ನಾವೇ ಓನಾಗಿ ಮಾಡ್ತಾಯಿದ್ದೀವಿ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಈ ರೀತಿ ನಾವು ವಿಡಿಯೋನ ಮಾಡ್ತಾಯಿದ್ದೀವಿ. ಇನ್ಮೇಲೆ ಸ್ವಲ್ಪ ದಿನ ಇದೇ ರೀತಿ ಬರುತ್ತೆ, ಆಮೇಲೆ ನೋಡೋಣ ಚೇಂಜ್ ಮಾಡೋ ಆಗಿದೆ. ಮತ್ತು ಅದೇ ರೀತಿ ಮೊದಲು ಹೇಗೆ ಹಾಕ್ತಿದ್ದೋ ಅದೇ ರೀತಿ ಕಂಟಿನ್ಯೂ ವೀಡಿಯೋಸ್ನ ಹಾಕ್ತೀವಿ ಅಂತ ಹೇಳ್ತಾ ವಿಡಿಯೋನ ಪ್ಲೀಸ್ ಯಾರೋ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಬನ್ನಿ ಇವಾಗ ವಿಡಿಯೋ ಹಾಕೋಣ. ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ನಾನು ಈ ರೀತಿ ಮಾಡಬಾರ್ದಾಗಿತ್ತನ, ಯಾಕೋ ಭಾಳ ಬೇಜಾರಾಗತ್ತೆ ಬಿಟ್ಟೈತಿ. ಆದರೂ ನಾನು ಹಿಂಗೆ ಮಾಮನ ವಿಷಯದಾಗ ಆಟ ಆಡೋದು ಯಾಕೋ ಸರಿ ಅನ್ಸೋದಿಲ್ಲ. ನಾನು ಈ ರೀತಿ ಮಾಡ್ತಾನಂತ ಕೆಲಸ ನನಗೆ ಗೊತ್ತಿರಲಿಲ್ಲ. ಮಾಡುವಂಗೆ ಮಾಡೀನಿ, ಆದರೆ ಯಾಕೋ ಈಗ ಮನಸ್ಸಿಗೆ ಭಾಳ ಕಸಿ ಬಿಸಿ ಆಗತೈತಿ. ಏನು ಮಾಡ್ಬೇಕಂತ ಒಂದು ತಿಳಿವಲ್ದಂಗೆ ಆಗೈತಿ. ನಾನು ಹಿಂಗೆಲ್ಲ ಮಾಡ್ತೇನೆ ನನಗೆ ಅನಿಸೇ ಇರಲಿಲ್ಲ. ಈಗ ನಾನು ಮಾಮನ ಮದುವೆ ಆಗ್ತಾನೆ, ಮುಂದೆ ಮಾಮನ ಜೊತೆ ಚಲೋ ಇರ್ತಾನೆ, ಇರಬೇಕಾಗತಿ. ಯಾಕಂದ್ರೆ ಮದುವೆ ಆಗಿರ್ತಾನಲ್ಲ, ಅದಕ್ಕಾದ್ರೂ ಮಾಮನ ಜೊತೆ ಚಲೋ ಇರ್ಬೇಕು. ಆದರೂ ನಾನು ಎರಡನೇ ಮದುವೆ ಆಗ್ಬೇಕಾ ಮಾಮನ, ಅದೇ ನಂಗೆ ತಿಳಿವಲ್ದು. ನಾನಿರೋ ಅಂದ ಚಂದಕ್ಕೆ ನಾನು ಯಾರಾದರೂ ಮದುವೆ ಆಗ್ತಿದ್ರು, ಆದ್ರೆ ಅತ್ತೆಮ್ಮನ ಮಾತು ಕೇಳಿ ಮದುವೆ ಆಗಬೇಕು ಅಂತ ಬಂದೀನಿ. ಇಂಥದ್ದೆಲ್ಲ ಮಾಡ್ಕೊತೇನೆ. ಈಗ ಏನು ಮಾಡಬೇಕು ಒಂದು ತಿಳಿವಲ್ತಲ್ಲ. ಅಪ್ಪ ಬಂದು ಕೇಳಿದ್ರೆ ನಾನು ಏನು ಹೇಳಿ? ನನ್ನ ಅವ್ವ ಅಪ್ಪ ಬೈದ ಬಿಡ್ತಾರೋ ಏನೋ, ಇಲ್ಲ ಅಪ್ಪ ನನ್ನ ಹೊಡೆದ ಬಿಡ್ತಾನೆ ಏನೋ. ಆದರೂ ಅಪ್ಪನ ಮದುವೆ ಆಗ್ಬೇಕಂತ ಕಳಿಸಿತ್ತಲ್ಲ, ಅಪ್ಪ ಯಾಕೆ ಹೊಡಿತಾನ? ಆದರೆ ಈ ರೀತಿ ನಾನು ಮಾಡಿದಕ್ಕೆ ಹೊಡೆದ್ರು ಹೊಡಿಬೇಕಾ? ಏನು ಮಾಡ್ತಾನೋ ಏನೋ, ಅದ ನನಗೆ ಭಯ ಶುರು ಆಗ್ಬಿಟ್ಟೈತೆ. ಯಾಕೆ? ಏನಿಲ್ಲ ಅತ್ತೆಮ್ಮ, ಭಾಳ ಬೇಜಾರಾಗತ್ತೆ ನನಗೆ. ನಾನು ಹಿಂಗೆಲ್ಲ ಮಾಡೀನಂತೇಳಿ ಒಂದು ಕಡೆ ಅದು ಬೇಜಾರ, ಇನ್ನೊಂದು ಕಡೆ ನಾನು ಎರಡನೇ ಮದುವೆ ಆಗ್ಬೇಕೇನ ಅನ್ನೋದು ಮನಸ್ಸಿನಾಗ ನೋವೈತಿ. ಯಾರ್ದು ಮುಂದೆ ಹೇಳ್ಕೊಳಕ್ಕೆ ಆಗತ್ತಿಲ್ಲ ನನಗೆ. ಏನು ಮಾಡಬೇಕು ಒಂದು ತಿಳಿವಲ್ತ ಅತ್ತೆಮ್ಮ. ಅಯ್ಯ, ಯಾಕೆ ಇಷ್ಟೊಂದು ಯೋಚನೆ ಮಾಡಾಕತ್ತಿದಿ? ಏನಾಗಲ್ಲ, ನೀ ಏನು ಗಾಬರಿ ಮಾಡ್ಬೇಡ. ಯಾಕೆ ನಿಂಗೆ ನಿಮ್ಮ ಮಾಮನ ಮದುವೆ ಯಾಕೆ ಇಷ್ಟ ಇಲ್ಲೇನ? ನಾನಿನ್ನ ರಾಣಿ ಹೆಂಗೆ ನೋಡ್ಕೋತಾನೆ. ಹಾಂ, ಈ ಮನ್ಯಾಗ ನಿನಗೆ ಹೆಂಗೆ ಬೇಕು ಹಂಗೆ ಇರ. ಇನ್ನು ಕಲಿತಾನಂದ್ರೆ ಕಲಿ, ನಿಂಗೆ ಎದಕ್ಕೂ ನಾವು ತೊಂದರೆ ಕಾಡಂಗೇ ಇಲ್ಲ. ಆದ್ರೆ ನೀ ಆರಾಮ ಹಾಕೋಂತ ಖುಷಿಯಾಗಿ ರಾಜಿನ ಹೊರಗೆ ಹಾಕಿ ನೀನು ಮನೆಯಾಗಿರ. ಆಕಿನ ಕಳಿಸ್ತಾನೆ, ಹೊರಗೆ ಹಾಕ್ತಾನೆ. ಆಕಿನ ಆಕಿದ ಏನೋ ಗುಟ್ಟು ಐತಂತ ಗೊತ್ತಾಗೈತೆ ನನಗೆ. ಅದಕ್ಕೆ ಆಕಿನ ಹೊರಗೆ ಹಾಕ್ಬೇಕಂತನ ನಿನ್ನ ಮದುವೆ ಮಾಡ್ತಿರೋದು. ಎಷ್ಟ ಮಾಡಿರೋ ನೀನು ನಮ್ಮ ಅಣ್ಣನ ಮಗಳಲ್ಲ. ಅದಕ್ಕೆ ಅನ್ನ ಬರೋ ಹೊತ್ತಾತ, ಹೇಳು ಮುಖ ತಕೊಂಡ ಚಂದಾಗ ರೆಡಿಯಾಗಿ ಬಾ. ಮತ್ತು ನಿಮ್ಮಪ್ಪ ಬಂದ ಅಂದ್ರೆ ನನ್ನ ಬೈತಾನ, ನನ್ನ ಮಗಳನ್ನೇನು ಅಳಿಸ್ಕೊಂತ ಕುಂತು ಬಿಟ್ಟೀನ ಅಂತೇಳಿ. ಇವಾ ಏನು ಮಾಡತ್ತಿ ನಿತ್ಯ? ಅಯ್ಯ, ನಿಮ್ಮಪ್ಪ ಬಂದಂತ ಅನಿಸತಿ. ಅಣ್ಣ ಬಾ, ನಾ ಒಳಗೆ ಇಲ್ಲೇ ಕುಂತ ಬಾ. ಖುಷ್ ಬಾ. ಅಲ್ಲಿಂದ ಬರೋರಾಗ ಸಾಕಾಗ್ಬಿಡ್ತು. ಈಕೆ ಯಾಕೆ ಹಿಂಗೆ ಕುಂತಾಳ? ಏನಾಯ್ತು? ಅಲ್ಲಿಂದ ಮದುವೆ ಆಗ್ಬೇಕಂತ ಬಂತಾಳಲ್ಲ, ಇಷ್ಟೆಲ್ಲ ಆದ್ಮೇಲೂ ಈ ರೀತಿ ಕುಂದ್ರು ಅಂತದ್ದು ಏನೈಪತ್ತ? ನಿಮ್ಮ ಮಾಮನಲ್ಲಿ ನಿನ್ನ ಮದುವೆ ಆಗೋದು ಏನು ಮಂದಿನ ಆಗತ್ತೇನು? ಎರಡನೇ ಮದುವೆ ಆಗ್ತಾನಂತ ಕೆಲಸ ಯೋಚನೆ ಮಾಡ್ತಾಳೆ. ಯೋಚನೆ ಅಲ್ಲಿಂದ ಹೇಳಿ ಕಳ್ಸೇನು, ಇಲ್ಲಿ ಬಂದು ಮತ್ತೆ ಈ ರೀತಿ ನಾಟಕೊಳ್ಳೋಣ? ಅಯ್ಯಯ್ಯಣ್ಣ, ಆ ಹುಡುಗಿ ಯಾಕಂತಿದ್ದಿ? ಆಕೆ ಏನು ಮಾಡ್ಯಾಳು? ಹಾಂ, ಪಾಪ ಯಾಕೋ ತೆಲ್ಲು ಸಾತಂತೇಳಿ ಕುಂತಾಳು. ನೀನು ನೋಡಿದ್ರೆ ಹಿಂಗೆ ಅಂತೀಯಲ್ಲ. ಜಲ್ದಿ ಚಲೋ ಮಾಡಿದಿ ಬಿಡು ಬಂದು. ನಾಳೆ ಮತ್ತೆ ಮದುವೆ ಇಟ್ಕೊಂಡೆವು, ಹಂಗಾದ್ರೆ ಜಲ್ದಿ ಬಂದೆಲ್ಲ ಚಲೋನ ಆತು. ಗ್ರ್ಯಾಂಡ ಮಾಡ್ಬೇಕಂದು ಆ ಮಗಳದ, ಮತ್ತು ನೀನು ಬ್ಯಾಡ ಗುಡಿಯಾಗ ಮಾಡೋಣ ಅನ್ನಕೈತಿ. ಮತ್ತು ಇನ್ನೇನು ಮಾಡೋದು? ಅದಕ್ಕಾಗಿ ನಾನು ಇರುವಾಲ್ದು ಬಿಡ ಕಡೆ ಅಂತೇಳಿ ಒಪ್ಕೋನಿ. ಇನ್ನು ಹಂಗಾರೆ ಗುಡಿಯಾಗ ಎಲ್ಲ ತಯಾರು ಮಾಡ್ಕೊಂಡು ಏನು? ಅದೇ ತರಕ್ಕೆ ಕಳಿಸಿದಾನ. ಅವನ ಕೈಯಾಗ ತೊಗೊಂಬರಕ್ಕೆ ಹೋಗಿದಾನಂತ ಸೋಮು. ಬರ್ತಿರ್ಬೇಕು ಈಗ. ಕುಂದ್ರನ ಚಹಾ ತೊಗೊಂಬರ್ತಾನಂತ. ಯಾಕೆ ಆಕೆ ಇನ್ನೊಬ್ಬಾಕೆ ಎಲ್ಲಿ ಹೋಗ್ಯಾಳು? ರಾಜೇಶ್ವರಿ, ನೀನ ತೊಗೊಂಬರ್ಬೇಕಂತ ಅದು? ಆಕೆ ಏನು ಎದ್ದು ಹೋಗಿ ಮಾಡ್ಕೊಂಬರಕ್ಕಾಗಂಗಿಲ್ಲ ಏನು? ಎಲ್ಲಿಗಾಳ ಆಕೆ? ಆಕೆಗೆ ಇದನ್ನೆಲ್ಲ ಕೇಳಿ ತಲೆ ಕೆಡ್ತಂತ. ಅದಕ್ಕೆ ಅತ್ತ ಕರೆದ ಮಾಡಿ ಗಂಡನ ಜೊತೆ ಜಗಾಡಿ
ಹೊರಗೆ ಹೋಗ್ಯಾಳ. ಇಲ್ಲಿ ಎಲ್ಲಿ ಹೋಗ್ಕನ ದೇವ್ರಿಗೆ ಹೋಗ್ಬಾರ್ದು, ಎಲ್ಲಿ ಹೋಗ್ಕನ ಗುಡಿ ಗುಂಡಾದ್ರೆ ಸುತ್ತಿ ಬರ್ತಾನೆ ಅಂತೇಳಿ ಹೋಗ್ಯಾಳ. ಆಕಿದ ಬರೀ ಇದು ಹಾಡ ಬಿಡು, ನಾನು ತೊಗೊಂಬರ್ತಾನೆ ಕುಂದ್ರು. ಆತಾತು ಹೋಗಿ ತೊಗೊಂಬ, ಸ್ವಲ್ಪ ಕುಡಿಯಕ್ಕೆ ನೀರು ತೊಗೊಂಬ ಫಾಸ್ಟ್. ಮಗಳ ನಿತ್ಯ ಹೆಂಗೈತಿ? ಹಾಂ, ನಾವು ಅನ್ಕೊಂಡಂಗೆ ಎಲ್ಲ ಆಗತೈತಿ ಈಗ. ಚಲೋ ಆತನ ನಿನಗೆ? ಅಪ್ಪ, ನಾವು ಅನ್ಕೊಂಡಂಗೆ ಎಲ್ಲ ಆಗತ್ತಿ ಸರಿ, ಆದ್ರೆ ಯಾಕೋ ನನಗೆ ಎರಡನೇ ಮದುವೆ ಅನ್ನಂದ್ರೆ ಒಂಥರ ಆಗತ್ತಪ್ಪ. ನಾನು ಎರಡನೇ ಗಂಡನ ಬೇಕಾ ಅಂತೇಳಿ. ಅಯ್ಯೋ ಹುಚ್ಚು ಹುಡುಗಿ ನೀನು, ಈಗ ಹಿಂಗೆಲ್ಲ ಅನ್ಕೋತಾರೇನು? ಅನ್ಕೊಳ್ಳೋದೆಲ್ಲ ತಪ್ಪಾಗ್ತತಿ. ಇರಲಿ ಬಿಡು. ಸರಿ, ನಿಮ್ಮ ಅತ್ತೆವ ಹೆಂಗದ ನೋಡ್ತಿಲ್ಲ, ನಿನ್ನ ಬಂಗಾರದಂಗೆ ನೋಡ್ಕೊತಾಳ. ಆಕೆ ಅಷ್ಟು ಕೇಳ್ಕೊಂಡಿದ್ದಕ್ಕೆ, ಅಷ್ಟು ಹೇಳಿದಕ್ಕೆ ನಾನು ಇವನಾಗ ಮದುವೆ ಮಾಡಕತ್ನಿ. ನಮ್ಮದು ಒಂದು ಸ್ವಾರ್ಥ ಐತಿಲ್ಲ. ನಾಳೆ ನನ್ನ ತಂಗಿ ಸಾಯನಂದ್ರೆ ಆಸ್ತಿ ಎಲ್ಲ ನಿನಗೆ ಬರ್ತತಿ. ಹಾಂ, ಆರಾಮ ರಾಣಿ ಹೆಂಗಿರ್ಬೋದು ನೀನು. ಹೊಲಾಗಿಲ್ಲ ಎಷ್ಟೈತೆ ನೋಡುದಿಲ್ಲ. ಆಕೆ ಆಸ್ತಿ ನೋಡಿ ಇವನ ಮದುವೆ ಬದಲು ಮಗ ಹುಟ್ಟಿದ್ವು ಅಂದ, ಸತ್ತದ ಗಂಡ. ಈಗ ಆಸ್ತಿ ಗೀಸ್ತಿ ಎಲ್ಲ ಹೊರಗಡೆ ಮಾಡ್ಕೊಂಡ ಅದಾಳು. ಆ ಆಸ್ತಿನ ನಮಗೆ ಬರ್ಬೇಕಂದ್ರೆ ನಿಮ್ಮ ಮಾವನ ಮದುವೆ ಆಗಬೇಕು. ಅದಕ್ಕಾಗಿ ಅದು ನಾವೇನ ಬಲವಂತ ಮಾಡಿ ನೀನು ಕಳಿಸಿಲ್ಲವ. ಆಕೆ ಒತ್ತಾಯ ಮಾಡಿ 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 ನಿನ್ನ ಕರೆಸ್ಕೊಂಡಿರೋದು. ನಮ್ಮ ಸೋಮಗ ಹೆಣ್ಣು ಕೊಡು, ನಮ್ಮ ಸೋಮಗ ಹೆಣ್ಣು ಕೊಡು ಅಂತೇಳಿ. ನಮ್ಮದು ಒಂದು ಸ್ವಾರ್ಥ ಆಯ್ತು, ಅವ್ರದ್ದು ಒಂದು ಸ್ವಾರ್ಥ ಆಯ್ತು. ಹೋಗೋತ್ತು ಬಿಡತ್ತ ಕಡೆ. ಇಷ್ಟ ಆಸ್ತಿ ಇರೋ ನಿನಗೆ ಎಲ್ಲಿ ಸಿಗಬೇಕು? ಹಾಂ, ಏನು ಫಾರಿನ್ದಾಗ ಕಲ್ತು ಬಂದ್ರೆ ಇನ್ನು ನೌಕರಿ ಮಾಡ್ಬೇಕಂತ ಏನಿಲ್ಲ. ಮಾಡ್ತಾನಂದ್ರೆ ಅವೇನು ಬೇಡ ನಂಗಿಲ್ ಬಿಡು, ಮಾಡ್ಬೋದು. ಆತ ತಗೋ, ಇರ್ಲಿ ಸುಮ್ಮನೆ ಇರುವ, ಏನು ಚಿಂತೆ ಮಾಡಬೇಡ. ನಾಳೆ ಮದುವೆ ಐತಿ. ಹ್ಞೂ ಅಪ್ಪ, ಆಯ್ತು. ಇನ್ನೇನು ಇಷ್ಟೆಲ್ಲ ಆದಮೇಲೆ ಯಾಕೆ ನಾನು ಹಿಂತಿರಲಿ? ಅಲ್ಲಿ ಅಂದಿದ್ದು ನಾವು ಅಂದ್ಕೊಂಡಿರೋದು ಒಂದು, ಇಲ್ಲಿ ಹಾಕಿರೋದು ಅದೇ. ಅಂದಮೇಲೆ ನಮ್ಮಿಬ್ಬರದು ಪ್ಲ್ಯಾನು ವರ್ಕೌಟ್ ಆಯ್ತಲ್ಲ. ಹೌದಮ್ಮ, ನಾನು ನೀನು ಯೋಚನೆ ಮಾಡಿರೋದು ಕರೆಕ್ಟಾಗಿ ಐತಿ. ಹೌದಪ್ಪ, ನಾನು ಅದ ಅನ್ಕೊನಿ. ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡೀನಿ. ಆದ್ರೆ ನಾ ಅನ್ಕೊಂಡಂಗೆ ಎಲ್ಲ ಕರೆಕ್ಟಾಗಿ ಆಯ್ತು. ಆದ್ರೆ ಈ ರಾಜಿ ಅಕ್ಕ ಸರಿ ಇದ್ದಾಳೆಲ್ಲೋ ಗೊತ್ತಿಲ್ಲ. ಆಕೆ ಸರಿ ಇದ್ರು ಅದು, ಸರಿ ಇಲ್ದಿರ ಅದು. ನಾನು ನಿಮ್ಮ ಅಮ್ಮನ ಮದುವೆ ಆಗ್ಬೇಕು ಅಂತ ಅಂದ್ಕೊಂಡಿದ್ನಿ. ಆದ್ರೆ ಮನಸ್ಸಿಗೆ ಒಂಥರ ನೋವು ಇತ್ತು, ಬೇಡ ಅವರಿಬ್ಬರು ಜನ ಹಾಳು ಮಾಡೋದಂತೇಳಿ. ಆದ್ರೆ ಅತ್ತೆ ಮನ ಬಲವಂತ ಮಾಡಿ ಕರ್ಕೊಂಬಂದಲ್ಲ, ಅದಕ್ಕಾಗಿ ಬಂದಂಗೆ ಆಯ್ತು ಅಷ್ಟೇ ಅಪ್ಪ. ನಿಮ್ಮ ಅತ್ತೆಮ್ಮ ಬಂದು ಸುಮ್ಮನಿರು. ಏನಣ್ಣ ನಿನ್ನ ಮಗಳು ಮತ್ತು ಸುಮ್ಮನೆ ಆದ್ಲ ಇಲ್ಲ? ಇಷ್ಟೆಲ್ಲ ಪಿಲ್ಯಾರ ಮಾಡಿ ಈಗ ನೋಡ್ರೆ ಬ್ಯಾಡ ಅಂತಾಳೆ. ಹೆಂಗಾಗ್ತದೆ? ಇಲ್ಲಲ್ಲ, ಅದಕ್ಕಾಗಿ ನಾನು ಅದನ್ನ ಹೇಳತ್ತಿದ್ನಿ ಈಗೀಗ. ಇಂಥದ್ದೆಲ್ಲ ದೊಡ್ಡ ದೊಡ್ಡ ಪಿಲ್ಯಾರ ಮಾಡಿಬಿಟ್ಟಿವಿ, ಈಗ ನೋಡಿದ್ರೆ ಬ್ಯಾಡ ಅಂದ್ರೆ ಹೆಂಗೆ ಆಗ್ತತಿ? ಮದುವೆ ಆಗಬೇಕವ್ವ, ಬಡ್ದಂಗೆ ಐತಿ. ನಾವು ಆಕೆ ನಮ್ಮ ಮನೆಯಿಂದ ಓಡಿಸ್ತಾನೆ, ಆದ್ರೆ ನೀನು ನಮ್ಮ ಮನೆ ಸೊಸಿ ಅಂತ ಹೇಳಿದ್ನಿ ನಾನು ಆಕೆಗೆ. ಏನು ಅಪ್ಪ, ಅದಕ್ಕೆ ನಿನ್ನ ಖರ್ಚಿನ ನಾನು. ವೈನಿ ಬರಲಿಲ್ಲೇನ ಮತ್ತು ಮದುವೆಗೆ ಬರಂಗಿಲ್ಲೇನು ವೈನಿ? ಬರ್ತಿದ್ಲ, ನಿಂಗೆ ಗೊತ್ತಲ್ಲ ಆಕಿಗೆ ಜಾಸ್ತಿ ಎದ್ದು ಅಡ್ಡಾಡಕ್ಕೆ ಆಗಂಗಿಲ್ಲ, ಮಾಡಂಗೆ ಆಗಂಗಿಲ್ಲ ಅಂತೇಳಿ ಅದಕ್ಕೆ ಬರಲಿಲ್ಲ. ಅದು ಬಿಡ್ರಿ, ಮದುವೆ ಆದ್ಮ್ಯಾಗ ಇಲ್ಲಿ ಕರ್ಕೊಂಬರ್ರಿ ಒಂದಿನ ಅಂದ. ಅಲ್ಲ, ಮಗಳ ಮದುವೆ ನೀ ಬರ್ತೈತ್ರಿ ಹೆಂಗೆ ಅಂತಂದ್ರೆ, ಇಲ್ಲ ತಗೋ ಹಂಗಾರ ನಾಳೆ ಯಾರನ್ನಾರ ಕಳಿಸ್ರಿ ಬರ್ತಾನ ಅಂತ ಅಂದ್ಲು. ಅದಕ್ಕೆ ನಾಳೆ ಇವಂಗೆ ಹೇಳಿನು ಕರ್ಕೊಂಬರಾಕ. ಏನು ಮಾಡ್ತಾನೋ ಏನೋ ನೋಡ್ಬೇಕು. ಮತ್ತು ಅಪ್ಪ, ಮತ್ತು ನನ್ನ ಮದ್ವೆಗೆ ಅಮ್ಮ ಬಂದರೆ ಚಲೋ ಇರ್ತೈತಿ. ಅಮ್ಮ ಬರ್ತಿದ್ರೆ ಹೆಂಗಪ್ಪ? ನಾನು ಹೆಂಗೆ ಮದುವೆ ಆಗಬೇಕು? ಬರ್ತಾಳೆ ಏನು ಯೋಚನೆ ಮಾಡಬೇಡ. ನೀ ಮೊದಲೆಲ್ಲ ತಯಾರಾಗಿರು, ಬರ್ತಾಳಂತ. ಅಯ್ಯ, ಯಾವಾಗ ಬಂದ್ರಿ? ಆರಾಮದರೇನ? ನೀ ಎಲ್ಲೋಗಿದ್ದಿ? ಪತ್ತೇನ ಇಲ್ಲಿ ನೋಡು. ಒಟ್ಟು ಅಡ್ಡಾಡಕ್ಕೆ ಹೋಗ್ಬಿಡೋದು. ಯಾರು ಬಂದಾರೋ ಬಿಟ್ಟಾರೋ ಅಂತ ನೋಡಂಗೆ ಇಲ್ಲ ಮನ್ಯಾಗ. ಬರೀ ತಿರ್ಗೋದು. ಅಯ್ಯೋ ಹತ್ತಿರಿ, ನಾನೇನ ತಿರ್ಗಾಕೆ ಹೋಗಿರ್ಕಿಲ್ರಿ. ಅದು ಸ್ವಲ್ಪ ಗೆಳತಿ ಮನೆಗೆ ಹೋಗಿದ್ನಿ. ಮನಸ್ಸಿಗೆ ಭಾಳ ಬೇಜಾರಾಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದವ್ರಿ. ಹ್ಞೂ ನೋಡುವ, ಆರಾಮದನ್. ನೀ ಆರಾಮದೇನ? ಏನಿದು ಹಿಂಗೆ ಮಾಡ್ಕೊಂಡು ಕುಂತ್ಬಿಟ್ರಲ್ಲ, ಗೊತ್ತಾಗಂಗಿಲ್ಲ ಒಂದು. ಏನು ನೀ ಚಲೋ ಇದ್ದಿದ್ರೆ ಹಿಂಗೆಲ್ಲ ಆಗ್ತಿತ್ತು. ನೀ ಸರಿ ಇರ್ಬೇಕಲ್ಲ ಗಂಡನ ಜೊತೆ. ಏನು ನೋಡಿ ಹೆಂಗಾಗೈತಿ, ನನ್ನ ಮಗಳನ್ನ ಎಣ್ಣೆ ಮದುವೆ ಮಾಡೋ ಹಂಗೆ ಆಗಿಬಿಟ್ಟತಿ. ಇದಕ್ಕೆ ನಿಮ್ಮ ಮನೆಯವ್ರದ್ದು ಎಲ್ಲ ಒಪ್ಕೊಂಡಾರೇನ? ಬಂದ್ರೇನು ನಿಮ್ಮವ್ವ ಅದು? ಇಲ್ರಿ ಕಾಕ, ನಾನೇನು ಅವ್ರಿಗೆಲ್ಲ ಹೇಳಿಲ್ಲ. ಇದನ್ನೆಲ್ಲ ಏನು ಅವ್ರಿಗೆ ಹೇಳೋದಂತೇಳಿ ನಾನು ಹೇಳಕ್ಕೆ ಹೋಗಿಲ್ರಿ. ನನ್ನ ಮಗಳ ಜೀವನ ಹಾಳಾತಂತ ಕೆಲಸ ಅವ್ರಿಗೆ ಆಕ್ಕತೆ. ಅದಕ್ಕೆ ಎದಕ್ಕೆ ಸುಮ್ಮನೆ ಅದನ್ನು ಕೇಳಿದಾಗ ನಾನು ಹೇಳ್ತಾನಂತ. ಈಗೇನು ಅವ್ರನ್ನ ನನ್ನ ಕರೆಯಕತ್ತಿಲ್ರಿ. ಆತವ್ರಿ ಕಾಕ, ಚಾಗಿ ಮಾಡ್ಕೊಂಬರ್ಲಿ ರೀ, ಕುಂದ್ರಿ, ಚಾ ಮಾಡ್ಕೊಂಬರ್ತಾನಂತ. ಸ್ವಲ್ಪ ಮಾಡ್ಕೊಂಬಾವ, ಚಾ ಕುಡಿಯಂಗೆ ಆಗತತಿ. ನಿಮ್ಮ ಅತ್ತಿಗೆ ಹೇಳಿದ್ನಿ
ಮತ್ತಕ್ಕೆ ನೀರು ತೊಗೊಂಬಂದ್ಲು ಚಾಕಿಟ್ಟು ಬಂದಾಳು ಹಾಕೊಂಬ ಒಂದೀಟ. ಸರಿ ಆತ್ರಿ ಕಾಕ. ಬಟ್ರ ಗಿಟ್ರ ಏನರ ಬ್ರೆಡ್ ಇದ್ರ ತೊಗೊಂಡು ಬಾ. ಹಂಗೆ ಕೈ ಬಿಸ್ಕೊಂತ ಹಂಗೆ ಬಂದು ಮತ್ತೆ ನಿಮ್ಮ ಮನೆಯವ್ರ ಕೆರೆ ಓಡೋಡು ಮಾಡ್ತಿದ್ಯಾ. ನಮ್ಮ ಮನೆ ಬಂದಾನ ಅಂತೇಳಿ ಇದನ್ನು ಮಾಡಿಗಿಡಿ ಹೋಗು. ಆತ್ರಿ ಅತ್ತಿ ಹೋಗ್ತೀನಿ ರೀ. ಚಾ ಏನಿದೆ ನೋಡಿ ಕ್ಯಾಸ ತೊಗೊಂಡು ಬರ್ತೇನೆ ರತಿ. ಅಯ್ಯೋ ಸೋಮ ಈಗ ಬಂದೇನ? ಯಾಕೆ ಮಗ ಹಿಂಗೆ ಮಾಡ್ಕೊಂಬಿಟ್ಟಿದಿ? ಏನು ಆಗೋದಾಗ ಹೋಗೈತಿ, ಇನ್ನೇನು ಮಾಡೋಕ್ಕಾಕತಿ? ಚಂದ ನಕ್ಕೊಂತ ಇರು. ಹೆಂಗದಿ ಮಾಮ, ಆರಾಮದೇನ? ಎಲ್ಲಿ ಆರಾಮಪ್ಪ, ಆರಾಮಿಲ್ದಂಗೆ ಮಾಡಿಬಿಟ್ಟಿದ್ಯಲ್ಲ. ಇನ್ನೆಲ್ಲಿ ಆರಾಮ? ಏನು ನೀ ಹಿಂಗೆ ಮಾಡ್ತೀಯ ಅಂತ ಅನ್ಕೊಂಡ್ರಿ ಕಿಲ್ಬಿಡು. 2 ದಿನ ಹುಡುಗಿ ಸೂಟಿಗೆ ಅಂತ ಕಳ್ಸಿರ ಇಂಥ ಪರಿ ಮಾಡಿಬಿಟ್ಟಿದ್ದಿ. ನನಗೂ ತಲೆಯಾಗ ಟೆನ್ಷನ್ ಮಾಡ್ಕೊಂಡು ಸಾಕಾಗ್ಬಿಟ್ಟತಿ. ಹಾಳಾಗಿ ಹೋಗ್ಲ ಕಡೆ. ನಾಳೆ ಮದುವೆ ಮಾಡ್ರಾತಂತೇಳಿ ಬಂದನ. ನಾಳೆ ಬೆಳಕಾಗ್ಬಿಡ್ದ ಮುಹೂರ್ತ ಚಲೋ ಐತಂತ ಅಕ್ಷಯ ತಗಾಳ ಹೋಗಿಸ್ಬಿಡೋನು. ಈಗ ಟೈಮ್ ನೋಡಿ ಎಷ್ಟು ಆತಂತೇಳಿ 9 ಬಡ ಬಡತಿಂದ ಮಕ್ಕೋರಿ. ಬೆಳಿಗ್ಗೆ ಜಲ್ದಿ ಎದ್ದ ಇಷ್ಟು ಗಂಟೆಗೆ ಅಂದ್ರೆ ಅಕ್ಕಿ ಕಾಳು, 8 ಗಂಟೆಗೆ ಅಂದ್ರೆ ಅಕ್ಕಿ ಕಾಳು ಬೀಳ್ಬೇಕು. ಬಡ ಎಲ್ಲ ತಯಾರಿ ಮಾಡ್ಕೊಂಬಿಡ್ರಿ. ಈಗ ಹೇಳತ್ತ ನೋಡು ಬಿರವ, ಬಡ ಎಲ್ಲ ರೆಡಿ ಆಗಿರ್ಬೇಕು. ಹೊತ್ತ ಮತ್ತು 1 ನಿಮಿಷ ಮುಂದಿಗಿಂದ ಆಗುವಂಗಿಲ್ಲ ನೋಡು. ಹೆಂಗೋ ಏನು ಬಡ ಹೇಳ್ಬೇಕು. 4 ಗಂಟೆಗೆ ಎದ್ದು ಜಳಕ ಮಾಡ್ಕೊಂಡು ಬಡ ರೆಡಿ ಆಗ್ರಿ. ಬೆಳಗಿನ 8 ಗಂಟೆಗೆ ಅಕ್ಕಿ ಕಾಳ್ದಾವ ಅವ್ನು ಹೋಗೋದು. ಆಮೇಲೆ ಬೇಕಿದ್ರೆ ಮಧ್ಯಾಹ್ನಕ್ಕಂದ ಮಂದಿಗಿದ್ದು ಕರೆದ ಇದು ಮಾಡಿದಂಗೆ ಮಾಡ್ರಾತ. ಆಮೇಲೆ ಮನೆ ಮುಂದೆ ರಿಸೆಪ್ಷನ್ ಅಂತ ಮಾಡ್ತಾರಲ್ಲ, ಹಂಗೆ ಮಾಡ್ಕೊಂಡು ಎಲ್ಲ ಊರದ ರಿಲೇಟಿವ್ನ ಸಂಬಂಧಿಕರನ್ನ ಎಲ್ಲ ಕರಿನ ಅಂತ. ನಾನು ಹಂಗೆ ಅನ್ಕೊಂಡ್ಬಿಟ್ಟೆನ. ಈ ಗುಡಿಯಾಗ ಅಕ್ಕಿ ಕಾಳೋಗಿನು ಆಮ್ಯಾಗ ಅದೇ ರಿಸೆಪ್ಷನು ಅಂತಾರಲ್ಲ, ಅದನ್ನು ಬಾಗಿಲು ಮುಂದೆ ಮಾಡಿ ಗ್ರ್ಯಾಂಡಾಗ ಎಲ್ಲ ಮಾಡಿ ಮಂದಿ ಕರೆಸಿ ಮಾಡ್ಬೇಕಂತ ಅನ್ಕೊಂಡೇನ. ಕೇಳಿದ್ರೆ ಹಿಂಗೆ ಆತು ಹಂಗಂಗೆ ಆತು ಅಂತ ಏನೇನೋ ಹೇಳಕ್ಕೆ ಬರ್ತತಿ. ಅದಕ್ಕಂತ ಹೇಳೋದು ಮತ್ತೆ ಇನ್ನೇನು ಮಾಡೋದು? ಈ ಹಂಗಾತು ಗೊತ್ತಿಲ್ಲ ಮಾಮ. ಏನು ನೀನು ಬೇಜಾರು ಮಾಡ್ಕೋಬೇಡ. ನಾನು ನಿನ್ನ ಮಗಳ ಮದುವೆ ಆಗ್ತೀನಿ. ನೀ ಏನು ಯೋಚನೆ ಮಾಡಬೇಡ. ಯಾಕೆಂದ್ರೆ ರಾಣಿ ಹೆಂಗೆ ನೋಡ್ಕೋತೇನೆ ನಾನು. ನೀ ಚಿಂತೆ ಬಿಟ್ಬಿಡು. ಆತು, ನೀ ಇಷ್ಟು ಹೇಳಿದಲ್ಲ, ಇನ್ನದಕ್ಕೆ ಚಿಂತೆ ಮಾಡೋದು? ಚಿಂತೆ ಏನಿಲ್ಲ. ಆಯ್ತು ಹೋಗ, ಊಟ ಮಾಡ ಮಕ್ಕೋ. ಬೆಳಿಗ್ಗೆ ಜಲ್ದಿ ಹೇಳ್ಬೇಕು. ಹೋಗಿ ನೀನು ಮಕ್ಕೋ ಹೋಗು, ಬೆಳಿಗ್ಗೆ ಜಲ್ದಿ ಹೇಳ್ಬೇಕಂತ. ಆತಪ್ಪ. ತಗೋ 10 ಗ್ಲಾಸ್ ಒಳಗೆ ಇಟ್ಬಿಡೋದನ್ನು. ಯವ್ವ ಊಟ ಮಾಡಿ ಮಕ್ಕೋ. ಏನ ಬೆಳಿಗ್ಗೆ ಮತ್ತೆ ಹಸು ಹಾಕದಿ ಜಲ್ದಿ? ಇಲ್ಲ ಅತ್ತಮ್ಮ, ನಂಗೇನು ಹಸುವಿಲ್ಲ. ನಾನು ಲೇಟ್ ಮಾಡಿ ಊಟ ಮಾಡೇನ. ನಂಗೇನು ಬೇಡ, ನೀವು ಊಟ ಮಾಡಿರಿ. ತಗೋರಿ ಕಾಕ, ಟೋಸ್ಟ್ ಅದಾವು ತಿನ್ನಿರಿ. ಬೇಡವ, ಊಟ ಮಾಡೋ ಹೊತ್ನಾಗ ಯಾರು ಟೋಸ್ಟ್ ಕೊಡ್ತಾರೇನು? ಚಲೋ ತಗ 1-2 ಬಿಸಿ ರೊಟ್ಟಿ ಮಾಡು. ಹೊಟ್ಟೆ ಹಸದತಿ, ಊಟ ಮಾಡಿದ್ರಾತ್. ಏನು ಮಾಡೋದು ಟೋಸ್ಟ್ ತಿಂದ? ಹೊಟ್ಟೆ ತುಂಬಂಗಿಲ್ಲ, ಏನು ತುಂಬಂಗಿಲ್ಲ. ಹೋಗು ನಮ್ಮನ್ನಾಗ ಬಿಸಿ ರೊಟ್ಟಿ ಅಂತ ಬಡ ಬಿಸಿ ರೊಟ್ಟಿ ಮಾಡೋದು. ಇವ್ರಿಗೆ ನಾನು ಮಾಡ್ಕೊಡ್ಬೇಕೇನು? ನಾನು ಇವ್ರ ಮಗಳ, ಬೇಕಿದ್ರೆ ಅವ್ರ ಮಗಳು ಅದಾಳಲ್ಲ, 2 ಸಸಿಯಾಗಿ ಬರತ್ತಾಳ, ಆಕೆಗೆ ಮಾಡ್ಕೊಡು ಅಂತ ಹೇಳ್ಬೇಕು. ನಾನು ಹೋಗ್ಲಿ ಬಿಡು ಪಾಪ ಅಂತ ತಂದು ಕೊಡತನ. ಬೇರೆದಕ್ಕೆ ಯಾವಾಗಾರ ಆಗಿದೆ ತಂದು ಕೊಡ್ತಿದ್ರೇನು? ತಂದು ಕೊಡೋ ಮಾತೇ ಇಲ್ಲ. ರೊಟ್ಟಿ ಬೇಕಂತ ರೊಟ್ಟಿ ಮಾಡ್ಕೊಡ್ಬೇಕಂತ ನಾನು. ಇವೆ ನಮ್ಮಪ್ಪ ನಾಟಕ, ನಮ್ಮವ್ವ ಬಂದ್ರೆ ಮಾಡ್ಕೊಡಂಗಿಲ್ಲ, ಇವ್ರಿಗೆ ಮಾಡ್ಕೊಡ್ಬೇಕಂತ ನಾನು. ಹಾಳಾಗಿ ಹೋಗ್ಲಿ ಕಡೆ. ಮಾಡಿರಾತ್ ಮತ್ತೇನು ಮಾಡೋದು? ನನ್ನ ಕರ್ಮಕ್ಕೆ ಎಲ್ಲ ಮಾಡಬೇಕ ನಾನು. ಇದು 1-2 ಮಾಡಿದ್ದಾಯ್ತು ನನ್ನ ಗಂಡ. ಅಯ್ಯ, ನಾನು ಹೆಂಡತಿ ನೋಡ್ದಾಗ ಹೊಂಟಾಳ. ನನ್ನ ಮ್ಯಾಗ ಭಾಳ ಕೋಪ ಬಂದಿರ್ಬೇಕು. ಹೋಗಿ ಮಾತಾಡ್ತಿರತ್ತು. ಆತನ ಹಂಗಾರ ನಾವು ಅನ್ಕೊಂಡಂಗೆ ಎಲ್ಲ ಆತು. ನಾಳೆ ಮದುವೆ ಆಗಿಬಿಡ್ತತಿ. ತಾಳಿ ತೊಗೊಂಬಂದ ನಾನು ತೋರಿಸ್ತಾನಂತ ಆಮೇಲೆ ನಿನಗೆ. ಚಾ ಕುಡಿ. ರಾಜಿ, ನನ್ನ ಜೊತೆ ಮಾತಾಡಂಗಿಲ್ಲೇನ ನೀನು? ಯಾಕ ಹಿಂಗೆ ನನ್ನಿಂದ ದೂರ ಹೊಂಟಿದ್ದಿ? ನನ್ನ ಮುಖನ ನೋಡ್ವಾಲಿ ಅಷ್ಟು ಬೇಡ ಆಗಿಬಿಟ್ಟು ನಾನು ನಿನಗೆ. ಕೈ ಬಿಡ್ರಿ, ನಾನು ರೊಟ್ಟಿ ಮಾಡ್ಬೇಕು. ನಂಗೆ ಕೆಲಸ ಭಾಳ ಐತಿ. ನಿಮ್ಮ ಜೊತೆ ಮಾತಾಡ್ಕೊತ ಕುಂತ್ರೆ ಯಾರು ಮಾಡ್ತಾರೆ ಕೆಲಸ? ಎಲ್ಲ ನಾನೇ ಮಾಡಬೇಕಲ್ಲ. ನಿಮ್ಮ ಕೈ ಮುಗಿತಾನೋ, ನನ್ನ ಕೈ ಬಿಡ್ರಿ. ಯಾಕೆ ಈ ರೀತಿ ಎಲ್ಲ ದೊಡ್ಡ ಮಾತು ಮಾತಾಡತ್ತಿದ್ದಿ? ಅಂದ್ರೆ ನಿನಗೆ ನನ್ನ ಮ್ಯಾಗ ಪ್ರೀತಿ ಎಲ್ಲ ಹೊಟ್ಟೋಗ್ಬಿಡ್ತೇನ? ನಾನೆಲ್ಲರಿ ದೊಡ್ಡ ಮಾತು ಮಾತಾಡೀನಿ? ಅಲ್ಲ, ಅಡುಗೆ ಮಾಡ್ತಾನೆ ಕೈ ಬಿಡಂತಂದು ಇದು ದೊಡ್ಡ ಮಾತೇನದು? ನೀ ಫಸ್ಟ್ ನನಗೆ ಹೇಳು, ನನ್ನ ಮ್ಯಾಲೆ ನನಗೇನು ಬೇಜಾರಿಲ್ಲಲ್ಲ, ಅದು ನನಗೆ ತಿಳಿಸು. ಆಮೇಲೆ ನೀನು ಹೋಗಿ ರೊಟ್ಟಿ ಮಾಡು. ನನಗೇನು ಬೇಜಾರಿಲ್ಲ. ನೀ 2 ಮದುವೆ ಆಗೋದಕ್ಕೂ ನನಗೇನು ತೊಂದರೆ ಇಲ್ಲ. ಆಯ್ತಾಗ, ಯಾಕಂದ್ರೆ ತಪ್ಪು ಮಾಡಿದಿ. ಮತ್ತು ಅವ್ರು ಸುಮ್ಮನೆ ಬಿಡ್ತಾರೇನು? ಆಗಬೇಕಾ? ಏನು ಮಾಡೋಕ್ಕಾಗಂಗಿಲ್ಲ. ಆಯ್ತು ಮದುವೆ ಆಗ. ನಾನು ಮುಂದೆ ನಿಂತ ಅಕ್ಕಿ ಕಾಳು ಒಗಿತಾನಂತ ಇಲ್ಲ ಅನ್ನಂಗಿಲ್ಲ, ಒಗಿತಾನ ಅಂತ ಹೇಳತ್ತಾನ. ಅದಕ್ಕೆ ಹೇಳತ್ತಿರೋದು ನಿನಗೆ ಏನು? ಅಳಾತೀಯ? ನಾನು ಮಾಡಿದ್ದು ತಪ್ಪೈತಿ. ನೀನು ನನಗೆ ಎಷ್ಟು ಪ್ರೀತಿ ಮಾಡ್ತಾನೆ ನಿಂಗೆ ಗೊತ್ತಿತ್ತಲ್ಲ. ಆದರೂ ಹಿಂಗೆ ಯಾಕೆ ಆತಂತೇಳಿ ನನಗೆ ತಿಳಿವಲ್ದಾಗೈತಿ. ನನಗೆ ಕ್ಷಮಿಸ್ಬಿಡ ರಾಜಿ, ನನಗೆ ಕ್ಷಮಿಸ್ಬಿಡು. ಸಾಕು ಎಷ್ಟಂತ ಕೇಳ್ತೀರಿ ಕ್ಷಮಿಸು ಅಂತೇಳಿ. ಕ್ಷಮಿಸೇನು ಬಿಡು. ನಾನು ಏನು ಮಾಡೋಕ್ಕಾಗ್ತತಿ?
ಅದು ಅದ್ರಿ ದೇವರು ಆ ರೀತಿ ಮಾಡಿಬಿಟ್ಟಿರ್ಬೇಕು. ಈ ರೀತಿ ಇವತ್ತು ಆಗ್ಬೇಕಂತೇಳಿ ಏನು ಮಾಡೋಕ್ಕಾಗಂಗಿಲ್ಲ. ಆಯ್ತು ಬಿಡ್ರಿ. ಮಾಮ, ಅಕ್ಕ, ಮಾಮ ಇವ್ರ ಜೊತೆ ಅಡುಗೆ ಮನೆಗೆ ಏನು ಮಾಡಕತ್ತಾನ ಇಲ್ಲಿ? ಅಲ್ಲಿ ನೋಡ್ರಿ, ನಿತ್ಯ ಬಂದಾಳ. ಕಣ್ ಕಾಣಕತ್ತಿಲ್ಲೇನು ನಿಮಗೆ? ಕೈ ಬಿಡ್ರಿ ನನ್ನ. ಮಾಮ ಹೇಳ್ಬಿಡು, ನಿಂಗೆ ಮದುವೆ ಇಷ್ಟ ಇಲ್ಲಂದ್ರೆ ನಾ ಹಾಕಂಗಿಲ್ಲ. ನನ್ನ ಜೀವನ ಹಾಳಾದ್ರೆ ಆಗ್ಬಾರ್ದು. ಹೊಟ್ಟೆ ಮಗ ಹುಟ್ಟಿದ್ರೆ ಹುಟ್ಟುವತ್ತೇಕಂತ. ಅದ್ರಪ್ಪ ಯಾರಂತ ಕೇಳಿದ್ರೆ ನಿಮ್ಮ ಅಪ್ಪನ ಇಲ್ಲಂತ ಹೇಳ್ಬಿಡ್ತೇನಂತ. ನೀನು ಈ ರೀತಿ ಇರೋದನ್ನ ನನ್ನ ಕೈಯ ನೋಡೋಕ್ಕಾಗತ್ತಿಲ್ಲ. ನನ್ನ ತಪ್ಪಾತು. ನಾನು ನಿಮ್ಮ ಮದುವೆ ಆಗ್ತಾನೆ. ನಿನ್ನ ಜೀವನ ಹಾಳಾಗಕ್ಕೆ ನಾನು ಬಿಡಂಗಿಲ್ಲ.